ಇನ್ನು ಬಿಡದಿಯಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಈ ಟೌನ್ಶಿಪ್ ಯುದ್ಧ. ಅನ್ನದಾತರ ಹೋರಾಟದಲ್ಲಿ ಇಂದು ಎಚ್ಡಿಡಿ ಭಾಗಿಯಾಗೋ ಸಾಧ್ಯತೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡೋ ಸಾಧ್ಯತೆ. ಬೈರಮಂಗಲ ಗ್ರಾಮದಲ್ಲಿ ರೈತರ ಧರಣಿ ನಡೀತಾ ಇದೆ. ರೈತರ ಹೋರಾಟದಲ್ಲಿ ಎಚ್ಡಿಡಿ ಭಾಗಿಯಾದರೆ ಅದರ ಸ್ವರೂಪ ಬದಲಾಗುತ್ತೆ, ಹೊಸ ಸ್ವರೂಪ ಪಡ್ಕೊಳ್ಳುತ್ತೆ. ಈ ಯೋಜನೆಯನ್ನ ವಿರೋಧಿಸಿ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ದೇವೇಗೌಡರು. ವಿಧಾನಸೌಧದಲ್ಲಿ ಸತ್ಯಾಗ್ರಹ ನಡೆಸ್ತೀನಿ ಅಂತಲೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಪತ್ರ ಬರೆದು ಮನವಿ ಮಾಡಿದ್ರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮಾಜಿ ಪ್ರಧಾನಿ. ಆದರೆ ದೇವೇಗೌಡರ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಎಚ್ಡಿಡಿ ಇವತ್ತು ಪ್ರತಿಭಟನೆ ಸ್ಥಳಕ್ಕೂ ಕೂಡ ಬಂದು ಅದಕ್ಕೆ ಸಾಥ್ ಕೊಡುವಂತಹ ನಿರೀಕ್ಷೆ. ಹೀಗಾಗಿ ಟೌನ್ಶಿಪ್ ಯುದ್ಧ ಮತ್ತಷ್ಟು ಬಿಗಡಾಯಿಸ್ತಾ ಇದೆ, ಹೊಸ ಸ್ವರೂಪ ಪಡೆದುಕೊಳ್ತಾ ಇದೆ.